ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಇದು ನಮ್ಮ ಕೊನೆ ಪಾರ್ಟಿ ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀರಲ್ವಾ ದೀಪ ಅವರೇ? ಯಾಕೆ ಬರೀ ನಾನು ಒಬ್ಳೆ ಅಲ್ಲ, ನೀವು ಡಿಸೈಡ್ ಮಾಡಿದಿರತ್ತೆ. ಒಂಥರ ಕೊನೆ ಪಾರ್ಟಿನೇ ಅನ್ಸುತ್ತೆ. ಏನ್ ಅನ್ಸೋದು, ಬದ್ನೆಕಾಯಿ ಅದೇನ್ ನಿಜ. ಯಾಕೋ ನೀವು ತುಂಬಾ ಟೈಟ್ ಆಗಿದ್ರೆ ಅನ್ಸುತ್ತೆ. ನಾ ಟೈಟು ಆಗಿಲ್ಲ, ಲೂಸು ಆಗಿಲ್ಲ. ನಾನು ಇರೋದೇ ಹಿಂಗೆ, ಮಾತಾಡೋದೇ ಹಿಂಗೆ. ಏನಿವಾಗ? ಏನಿಲ್ಲ, ನೀವು ಕೂಲಾಗಿರಿ. ಆಯ್ತು ಬಿಡ್ತೀನಿ. ನೀವು ಮೊದಲು ವಿಷಯ ಹೇಳಿ. ನಾವಿವತ್ತು ಏನು ಮಾತಾಡಿದ್ರು ಮನ್ಸ್ ಬಿಚ್ಚಿ ಮಾತಾಡೋಣ. ನಾನು ಯಾವಾಗಲೂ ಹೀಗೆ ಮಾತಾಡೋದು. ಆ ತಾಕತ್ ನಿಮ್ಗಿದ್ಯಾ? ಏನ್ರಿ ನೀವು ಎದುರುಗಡೆ ಗಂಡನ್ ಕೂಸ್ಕೊಂಡು ಒಳ್ಳೆ ರೌಡಿ ತರ ಮಾತಾಡ್ತಾ ಇದೀರಾ? ಅಂದ್ರೆ ನಿಮಗೆ ಮರ್ಯಾದೆನೇ ಕೊಡ್ತಿಲ್ವಾ? ಕೊಡ್ತಿದ್ದೀರಾ, ಇದೊಂದು ಸ್ವಲ್ಪ ಜಾಸ್ತಿ ಕೊಡ್ರೆ ಚೆನ್ನಾಗಿರುತ್ತೆ. ಆಯ್ತು, ನಿಮ್ಗೋಸ್ಕರ ಏನೋ ಕೊಟ್ಟಿದ್ದೀನಿ, ಯಾರನ್ನೋ ಬಿಟ್ಟು ಬಂದಿದ್ದೀನಿ. ಅಂತಿದ್ರಲ್ಲಿ ಏನೂ ಸ್ವಲ್ಪ ಮರ್ಯಾದೆ ಕೊಡೋಕ್ಕಾಗಲ್ಲ. ಖಂಡಿತ ಕೊಡ್ತೀನಿ, ಆದ್ರೆ ಸತ್ಯನ ಮಾತಾಡ್ಬೇಕು. ಸರಿ, ಯಾಕೋ ನಿಮ್ಮನ್ನ ನಂಬಗೆ ಆಗ್ತಿಲ್ಲ. ಆ ಡೈವೋರ್ಸ್ ಪೇಪರ್ ಎಲ್ಲಿದೆ? ನನ್ನ ಹತ್ರನೇ ಇದೆ. ತೋರಿಸಿ. ಕಳ್ಳ, ಎಲ್ಲ ಸಿದ್ಧವಾಗೇ ಬಂದಿದ್ದೀರ ಅಲ್ವಾ? ನಾನು ಹೆಂಡತಿಗೆ ಚೆನ್ನಾಗಿ ಕುಡಿಸಿ ಅವಳ ತಲೆ ಕೆಡಿಸಿ ಮೆತ್ತೆ ಸೈನ್ ಹಾಕ್ಸ್ಕೊಳ್ಳೋದ ಅಂತ ಅನ್ನೋದೇ ನಿಮ್ಗೆ ಜುಗಾರ ಇದೆ ಅಲ್ವಾ? ಗೊತ್ತು ನನಗೆ, ಎಲ್ಲ ಗೊತ್ತಾಯ್ತು. ನನ್ನ ಬಗ್ಗೆ ಏನೋ ಮಾತಾಡ್ಬೇಡಿ ನೀವು. ಮಾತಾಡಿದ್ ಒಂದ್ ಚೂರು ಇಷ್ಟ ಆಗಿಲ್ಲ ನನಗೆ. ಏನ್ ನಿಮ್ ಕೈ ಸೈನ್ ಹಾಕ್ಸಕ್ ನಾನು ಇಲ್ಲಿವರೆಗೂ ಕರ್ಕೊಂಡ್ ಬರ್ಬೇಕಿತ್ತ? ಮನೇಲೆ ಸೈನ್ ಹಾಕಿದ್ರೆ ನೀವೇ ಸೈನ್ ಹಾಕ್ತಿರ್ಲಿಲ್ವಾ? ಹಸ್ಬೆಂಡು ಈ ಪ್ರಪಂಚದಲ್ಲಿ ಯಾರು ಯಾವುದು ನಂಬಾರ್ದು. ಹೇಳೋದೆಲ್ಲ ಸುಳ್ಳು, ಮಾಡೋದೆಲ್ಲ ಮೋಸ. ಇಲ್ಲಿ ಯಾರು ಯಾವತ್ತೂ ಅವಳಿಸಬಾರ್ದು. ಅವ್ರ ಜೀವನನ ಅವ್ರು ನೋಡ್ಕೊಂತ ಹೋಗ್ಬೇಕು ಅಷ್ಟೇ. ಈ ದುನಿಯಾದಲ್ಲಿ ಪ್ರೀತಿ ನಂಬಿಕೆಗೆ ಬೆಲೆನೇ ಇಲ್ಲ. ಎಲ್ರು ಅವ್ರವ್ರ ಸ್ವಾರ್ಥಕ್ಕಷ್ಟೇ ಪ್ರೀತಿ ಮಾಡ್ತಾರೆ, ಮೇಲ್ನೋಟಕ್ಕೆ ಮಾತಾಡಿಸ್ತಾರೆ. ನಕ್ಕರೆ ಎಲ್ಲಿ ಮುತ್ತೋದ್ರು ಹೋಗತ್ತೋ ಅಂತ ಕಾಟಾಚಾರ ಕಿಸಿತಾರೆ. ಅವ್ರವ್ರ ಅವಶ್ಯಕತೆ ಇರೋವರೆಗೂ ಮಾತ್ರ ಅವ್ರ ಜೊತೆ ಇರೋದು, ಅದಾದ್ಮೇಲೆ ಅವ್ರು ಮೂಸು ನೋಡಲ್ಲ. ಅರ್ಥ ಇಲ್ದಿರೋ ಪ್ರಪಂಚದಲ್ಲಿ ಸ್ವಾರ್ಥ ಇಲ್ಲದೆ ಇರೋದು ತುಂಬಾನೇ ಕಷ್ಟ. ಹಸ್ಬೆಂಡು ಏನಂತೀರಾ? ಬೇಜಾರು ಮಾಡ್ಕೋಬೇಡಿ, ಇದೆಲ್ಲ ನಿಮ್ಗೆಲ್ಲ ನಾನು ಹೇಳಿದ್ದು. ಓಕೆ? ನೀವೊಬ್ರೇ ಅಲ್ಲ, ನಾನು ಕುಡ್ದಿದ್ದೀನಿ. ಆದ್ರೆ ನಾನು ನಿಮ್ಮಷ್ಟು ಮಾತಾಡ್ತಾ ಅಲ್ವಲ್ಲ. ನನಗೆ ಒಳಗೊಂದು ಇಲ್ಲ ಹಸ್ಬೆಂಡು. ಸೋಲೋ ಗೆಲ್ವೋ, ಪ್ರೀತಿನೋ ನಿಷ್ಠುರನೋ ಎಲ್ಲ ನೇರಾನೇ. ಬಿಡಿ, ಜಾಸ್ತಿ ಮಾತಾಡಲ್ಲ. ನಿಮ್ಗೆ ಸುಮ್ಮನೆ ಬೇಜಾರಾಗುತ್ತೆ. ಕ್ಯಾನ್ ಯು ಟೆಲ್ ಮಿ ವಾಟ್ ಯುವರ್ ಪ್ರಾಬ್ಲಮ್? ಪರವಾಗಿಲ್ಲ, ನಿಮಗೂ ಇಂಗ್ಲಿಷ್ ಬರುತ್ತೆ. ಕುಡಿದಿದ್ದ ಮೈ ಮೇಲೆ ಏನೋ ಒದರ್ದಿದ್ದೀನಿ ಅಷ್ಟೇ. ಸರಿ, ಡಿವೋರ್ಸ್ ಪೇಪರ್ ಕೇಳಿದ್ರಲ್ಲ, ಯಾಕೆ? ನೀವು ಕಡ್ರಿ ಕೇಳಿದ್ರೆ ಹೇಳ್ರಿ ಯಾಕೆ? ಹೇಳ್ತೀನಿ. ಹಸ್ಬೆಂಡು ಏನ್ ಬಂದ ಬರೀ ಸತ್ಯ ಮಾತಾಡ್ತಿದ್ವಿ ಅಂತ ಅಂದಲ್ಲ? ಸತ್ಯ ನಾನಂದಿಲ್ಲ, ನೀವು ಹೇಳಿದ್ದು. ಈ ಡಿವೋರ್ಸ್ ಪೇಪರ್ ಮೇಲಾನೆ ನಾನು ಸತ್ಯ ಮಾತ್ರ ಮಾತಾಡೋದು. ನಾನು ಸತ್ಯನೇ ಮಾತಾಡಿದ್ದೀನಿ.
ರೇ ಸಾಕು ಕುಡಿಯೋದು ನಿಲ್ಲಿಸ್ರಿ ನಿಲ್ಲಿಸ್ರಿ. ಅದೇನೋ ಹೇಳ್ಬೇಕಂತಿದ್ರಲ್ಲಿ ಹೇಳಿ ಮೊದ್ಲು. ಇಲ್ಲ ಇಲ್ಲ ನೀ ಮೊದಲು. ಇವಾಗ ಏನಂದ್ರಿ? ಲೇಡೀಸ್ ಅಂದ್ರೆ ಲೇಡೀಸ್ ತಾನೆ ನೀವು? ಲೇಡೀಸ್ ಫಸ್ಟ್ ಹೇಳಿ. ಸರಿ. ಹಲೋ, ಇಲ್ಲಿ ನಡೆದಿರೋ ಅಕ್ಕ ತಂಗಿರೇ, ಅಣ್ಣ ತಮ್ಮನ್ರೆ, ಲೇಡೀಸ್ ಮತ್ತೆ ಗಂಡಸ್ರೆ, ನಾನು ಹೇಳೋ ಮಾತು ನನ್ನ ಗಂಡನ ಆಣೆಗೂ ಸತ್ಯ ಸತ್ಯ ಸತ್ಯ. ನಿಮ್ ದುರಾದೃಷ್ಟನೋ ನನ್ನ ಅದೃಷ್ಟನೋ ನನ್ನ ಕೈ ಹಿಡಿಯಂಗಾಯ್ತು. ನೀವು ಮದುವೆ ಆಗಿ ಹೊಸದ್ರಲ್ಲಿ ನೀವು ನನ್ನನ್ನು ಬೈತಿದ್ರಿ, ಕೋಪ ಮಾಡ್ಕೋತಿದ್ರಿ, ಜಗಳನೂ ಆಡ್ತಿದ್ರಿ. ಇವೆಲ್ಲ ನೀವು ಅದಕ್ಕೆ ಹೇಳಿದ್ಮೇಲೆ ಮಾಡ್ತಿರೋದು ಅಂತ ಅನ್ಕೊಂಡಿದ್ದೆ. ಆದರೆ ನಾನೇ ನಿಮ್ಗೆ ಇಷ್ಟ ಇಲ್ಲ, ಅದಕ್ಕೆ ನೀವು ಹಿಂಗೆ ನಡ್ಕೋತಿರೋದು ಅಂತ ನಂಗೆ ಅರ್ಥ ಆಯ್ತು. ಹೋಗ್ತಾ ಹೋಗ್ತಾ ನಿಮ್ಮಲ್ಲೂ ಬದಲಾವಣೆ ಕಾಣಿಸಕ್ ಶುರು ಆಯ್ತು. ಒಬ್ಬ ಮುಖದಲ್ಲಿ ನಗು ಬಂತು, ಬೈತಿದ್ ಬಾಯಲ್ಲಿ ಹೊಗಳ್ತಿದ್ರಿ. ಜಗಳ ಆಡ್ತಿರೋರು ಸಮಾಧಾನ ಮಾಡೋದೇ ಬಂದ್ರಿ. ಆಗ ನಿಮ್ಮನ್ನ ಮದುವೆ ಆಗಿ ನನ್ನ ಜೀವನ ಸಾರ್ಥಕ ಅಂತ ಅನಿಸ್ತು. ಅದೇ ಟೈಮಲ್ಲಿ ನೀವು ನನ್ನ ಜೊತೆ ಡಿವೋರ್ಸ್ ತಗೊಳಕ್ ಮುಂದಾದ್ರಿ. ಅದೇ ಅದಕ್ಕೆ 6 ತಿಂಗಳು ಟೈಮ್ ಇದೆ ಅಂತ ಅಂದ್ರು. ಅದ್ ಗೊತ್ತಾಗಿ 6 ವರ್ಷ ನಿಮ್ ಜೊತೆನೇ ಇರ್ಬೋದು ಅಂತ ಖುಷಿ ಆದೆ. 6 ತಿಂಗಳಲ್ಲಿ ನಿಮ್ ಮನ್ಸ್ಗೆಲ್ಲನ ನಿಮ್ ದೃಷ್ಟಿಯಲ್ಲಿ ಒಳ್ಳೆಯವಳಾಗೋಣ ಅಂತ ಅನ್ಕೊಂಡೆ. ಅದ್ರಲ್ಲಿ ಮೋಸ ಆದೆ. ಎಲ್ಲ ಖುಷಿ ಮಧ್ಯೆ ನಿಮ್ಮಿಂದ ದೂರ ಆಗೋ ಟೈಮ್ ಬೇಗ ಬಂದ್ಬಿಡತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹಸ್ಬೆಂಡು ನಾನು ಇಷ್ಟಪಟ್ಟಿರೋ ಗಂಡನಿಂದ ದೂರ ಆಗೋದು ಎಷ್ಟು ಕಷ್ಟ ಅಂತ ನಂಗೆ ಇವಾಗ ಗೊತ್ತಾಗ್ತಿದೆ.